ಶಾಖಾ ಮಠದ ದಶಮಾನೋತ್ಸವ ಕಾರ್ಯಕ್ರಮ, ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಜಯಂತಿ ಹಾಗೂ ಉಚಿತ ಸಾಮೂಹಿಕ ವಿವಾಹ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಹಾಗೂ ಸ್ವಾಮೀಜಿಯವರು ಈಗಾಗಲೇ ಹೇಳಿದ್ದಾರೆ 2 ನಿಮಿಷದಲ್ಲಿ ಎಲ್ಲ ಮಹಿಳೆಯರನ್ನ ಮತ್ತೆ ದಂಪತಿಗಳನ್ನ ಕುರಿತಾಗಿ ಮಾತಾಡ್ರಿ ಅಂತ. ಆದ್ರಿಂದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ಇವತ್ತು ನಿಜವಾಗ್ಲೂ ಒಂದು ಸಂತೋಷದ ದಿನ. ಸಾಕಷ್ಟು ಕಾರಣಗಳಿವೆ. ಕುರುಬ ಸಮಾಜ ಅಂದ ತಕ್ಷಣನೇ ಮೊದಲು ನೆನಪಾಗೋದು, ನಾವು ಯಾವುದೇ ಹಳ್ಳಿಗಳ ಕಡೆ ಹೋದಾಗ ಕುರಿಗಳ ಹಿಂಡು ನೆನಪಾಗುತ್ತೆ, ಹೌದ್ರಾ? ಒಂದು ಕುರಿಗಳ ಹಿಂಡನ್ನ ಒಬ್ಬ ಕುರಿಗಾಹಿ ಯಾವ ರೀತಿ ರಕ್ಷಿಸ್ಕೊಂಡು ಅವನ್ನ ಕರ್ಕೊಂಡು ಹೋಗುವಾಗ ಅನ್ಸುತ್ತೆ, ನೂರಾರು ಕುರಿಗಳಿರ್ತವೆ, ತಪ್ಪಿಸ್ಕೊಂಡು ಹೋಗೋದಿಲ್ಲ ಅಂತ. ಆದ್ರೆ ತಪ್ಪಿಸ್ಕೊಂಡು ಹೋಗೋದಿಲ್ಲ, ಕುರಿಗಾಹಿ ಹಿಂದೆ ಹೋಗುತ್ತೆ. ಅದೇ ರೀತಿ ಇವತ್ತು ನಮ್ಮೆಲ್ಲರ ಗುರುಗಳಾದ ನಿರಂಜನಾನಂದಪುರಿ ಸ್ವಾಮೀಜಿಯವರು ನಮ್ಮೆಲ್ಲರನ್ನ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಂದು ಸಮಾಜ ಸಮುದಾಯವನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಾನು ಅತಿಶಯೋಕ್ತಿಯಾಗಿ ಮಾತಾಡ್ತಾ ಇಲ್ಲ. ಆದ್ರಿಂದ ಗುರುಗಳ ಅನೇಕ ವಿಚಾರಗಳನ್ನ ನಿಮ್ ಮುಂದೆ ಈಗಾಗಲೇ ಯತೀಂದ್ರ ಅವರು ಮತ್ತು ಭೈರತಿ ಸುರೇಶ್ ಅವರು ಇಟ್ಟಿದ್ದಾರೆ. ಈಗ ನಾನ್ ಹೇಳ್ಬೇಕಾಗಿರೋದು 2 ವಿಚಾರ. ಒಂದು, ಗುರುಗಳಲ್ಲಿ ನಾನ್ ಕೂಡ ರಾಜಕೀಯವಾಗಿ ಕಳೆದ ವರ್ಷ MP ಆಗಿ ಕಂಟೆಸ್ಟ್ ಮಾಡಿದಾಗ ನಮ್ಮೆಲ್ಲರ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮೊದಲನೇದಾಗಿ ನಿಮ್ಮ ಸಮಾಜಕ್ಕೆ ನಾನು ಕೈ ಜೋಡಿಸಿ ನಮಸ್ಕಾರ ಮಾಡ್ಬೇಕಾಗಿದೆ. ಇಡೀ ಕರ್ನಾಟಕ ಜನತೆಯ ಪರವಾಗಿ, 7 ಕೋಟಿ ಜನತೆಯ ಪರವಾಗಿ. ಯಾಕಂದ್ರೆ ನಮ್ಮ ಅನುಭವ ಮಂಟಪದಲ್ಲಿ ಏನು ಶಿವಶರಣರು ಕಂಡಂತಹ ಸಮಾಜದ ಕನಸಿರ್ಬೋದು ಮತ್ತು ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದಲ್ಲಿ ಏನು ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗಿ ಒಂದು ದೇಶದ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಕಲ್ಪನೆ ಇಟ್ಟಿದ್ದಾರೆ. ಇದೆಲ್ಲವನ್ನ ಕಾರ್ಯರೂಪವಾಗಿ ತರ್ತಾ ಇರುವಂತಹ ಏಕೈಕ ಮುಖ್ಯಮಂತ್ರಿಗಳಾದ್ರೆ ಅವರಲ್ಲೊಬ್ರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಬಂದಿಲ್ಲ, ಆದ್ರೆ ಅವರ ಆಶೀರ್ವಾದ, ಬೆಂಬಲ ನಮ್ಮೆಲ್ಲರ ಮೇಲೆ ಯಾವಾಗ್ಲೂ ಇದೆ. ಗುರುಗಳು ಯಾವಾಗಲೂ ಕೂಡ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಇಲ್ಲಿರುವಂತಹ ಮಠನು ನೀವೆಲ್ಲ ನೋಡಿದಿರ, ಕೇವಲ 210 ದಿನದಲ್ಲಿ ನಾನು ಈ ಮಠವನ್ನ ಕಟ್ತೀನಿ ಅಂತ ಹೇಳಿ ಭಕ್ತರ ಸಮೂಹದ ಜೊತೆಗೆ ತೀರ್ಮಾನ ಮಾಡಿದಾಗ ಆ ಸಂಕಲ್ಪವನ್ನ ಸಿದ್ಧಿ ಮಾಡುವಂತಹ ಒಬ್ಬ ಉತ್ತಮ ಗುರುಗಳು ನಮ್ಮ ಸಮಾಜಕ್ಕೆ ಸಿಕ್ಕಿದ್ದಾರೆ. ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ನಾನು ಕೂಡ ಭಾವಿಸ್ತೀನಿ. ಗುರುಗಳು ಮಾಡ್ತಾ ಇರುವಂತಹ ಎಲ್ಲ ಸೇವೆಗಳು, ಅವರ ತ್ರಿವಿಧ ದಾಸೋಹ ಸೇವೆ, ಅದು ಶಾಲಾ ಕಾಲೇಜ್ಗಳಿರ್ಬೋದು ಅಥವಾ ಹಾಸ್ಟೆಲ್ಗಳ ಕಟ್ಟಡ ಇರ್ಬೋದು ಅಥವಾ ಸಾಮೂಹಿಕವಾಗಿ ಅವ್ರು ಕಟ್ತಾ ಇರುವಂತಹ ಅನೇಕ ನಿವೇಶನಗಳು ಮತ್ತು ಆಸರೆ ಕೊಡ್ತಾ ಇರುವಂತಹ ಅನೇಕ ಆಶ್ರಮಗಳು ಕೂಡ ಇವೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ಇವತ್ತು ನಿಂತಿದೆ. ಇನ್ನೊಂದು ಹೆಮ್ಮೆಯ ವಿಷಯ ನಾನು ಹೇಳ್ಬೇಕು ಅಂದ್ರೆ, ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಗುರುಗಳಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಪದವಿಯನ್ನು ಕೂಡ ಕಳೆದ ವರ್ಷ ನಾವು ಕೊಟ್ಟಿದ್ದೀವಿ. ಅದು ಕೂಡ ನಮ್ಮ ಯೂನಿವರ್ಸಿಟಿಯ ಹೆಮ್ಮೆ ಅಂತ ನಾನು ಕೂಡ ಭಾವಿಸ್ತೀನಿ. ಇವತ್ತಿನ ದಿನ ಸುಮಾರು 49 ಜೋಡಿಗಳು ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾವೆ. ಇಂಥ ಒಳ್ಳೆ ಪುಣ್ಯಕ್ಷೇತ್ರದಲ್ಲಿ ಗುರುಗಳ ಸಮ್ಮುಖದಲ್ಲಿ ಅವರು ಕೂಡ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ನಾನೆಲ್ಲ 2 ಕುಟುಂಬದಲ್ಲಿ ಕೇಳ್ಕೊಳ್ತಾ ಇರೋದು, ಪರಸ್ಪರ ಪ್ರೀತಿ, ಗೌರವ ಮತ್ತು ವಿಶ್ವಾಸದಿಂದ ನಿಮ್ಮ ಮುಂದಿನ ಜೀವನವನ್ನ ಸಾಗಿಸ್ರಿ ಅಂತ ಹೇಳಿ ನಾನು ಕೂಡ ನವ ದಂಪತಿಗಳಿಗೆ ಶುಭಾಶಯಗಳನ್ನ ಕೋರ್ತೀನಿ. ಮತ್ತೊಮ್ಮೆ ಸಮಾಜ ಬಾಂಧವರು ಎಲ್ಲರಿಗೂ ಕೂಡ, ನೀವು ಪ್ರತಿ ಬಾರಿ ಶಾಮನೂರ್ ಕುಟುಂಬದವರು ಕೂಡ ನಿಮ್ ಜೊತೆ ಯಾವಾಗಲೂ ಇದ್ದಾರೆ. ಗುರುಗಳ ಸೇವೆಯಲ್ಲಿ ಅವರ ಸಮಾಜದ ಸೇವೆ ಇರ್ಬೋದು, ವೈಯಕ್ತಿಕವಾಗಿ ಕೂಡ ಅಪ್ಪಾಜಿಯವರು, ಮಲ್ಲಿಕಾರ್ಜುನ ಅವರು, ಈಗ ನಾನು ಕೂಡ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ಧ್ವನಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ಇವತ್ತಿನ ದಿನ ನಿನ್ನೆ ತಾನೇ ಸಮಾಜ ಬಾಂಧವರು ಎಲ್ಲರೂ ಕೂಡ ಅಪ್ಪಾಜಿಯವರ ಮೊಮ್ಮಗ ಸಮರ್ಶ್ ಶಾಮನೂರ್ ಅವರಿಗೆ ನೀವೆಲ್ಲ ಆಶೀರ್ವಾದ ಮಾಡಿದಿರಾ. ನಿಮ್ಮ ಸೇವೆಗೆ, ನಿಮ್ಮ ಸಮಾಜ ಸೇವೆಗೆ ಬದ್ಧವಾಗಿ ನಾವು ಕೂಡ ಯಾವಾಗ್ಲೂ ಇರ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ
ಮಠದ ದಶಮಾನೋತ್ಸವ ಮತ್ತು ಜಗದ್ಗುರು ರೇವಣಸಿದ್ದೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತು ಪೂಜ್ಯರಾದ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳು ಇದೇ ರೀತಿ ನಮಗೆಲ್ಲರಿಗೂ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡಿ ಒಂದು ಸಮಾಜದ ಏಳಿಗೆಗೆ, ಪ್ರತಿಯೊಬ್ಬರ ಏಳಿಗೆಗೆ ಯಶಸ್ಸನ್ನು ಬಯಸುವಂತಹ ಒಬ್ಬ ಸ್ವಾಮೀಜಿಯವರ ಮಾರ್ಗದರ್ಶನ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು.